ಶ್ರೀ ಗುರುಭ್ಯೋ ನಮಃ. ಪ್ರತಿ ತಿಂಗಳ ಹಾಗೆ ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿಕ್ಕಿದೆ? ನಾವು ಬರತಕ್ಕಂತಹ ಆಗಸ್ಟ್ ಮಾಸದಲ್ಲಿ ಬರತಕ್ಕಂತಹ ಗುರುಗಳ ಆರಾಧನೆ ಆಗಬಹುದು, ಗಣಪತಿ ಹಬ್ಬ ಆಗಬಹುದು, ಇದನ್ನೆಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕು, ಗ್ರಹಗಳಿಂದಾಗಿ ಸೂಚಿತವಾಗ್ತಾ ಇರುವಂತಹ ಫಲಾಫಲಗಳು ಏನು? ತುಲಾರಾಶಿಯವರಿಗೆ 9ರಲ್ಲಿ ಗುರು ಇರುವುದರಿಂದ ದೇವತಾನುಗ್ರಹಗಳು ತುಂಬ ಚೆನ್ನಾಗಿದೆ. ದೇವರ ಅನುಗ್ರಹ, ದೇವರ ಆಶೀರ್ವಾದ ಚೆನ್ನಾಗಿರುವ ಕಾರಣ ಕುಟುಂಬದಲ್ಲಿ ಬರತಕ್ಕಂತಹ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ಅವರು ದೂರ ಮಾಡಿಕೊಳ್ತಾ ಮುಂದಕ್ಕೆ ಹೋಗುವಂತಹ ಅವಕಾಶಗಳು ಜಾಸ್ತಿ ಇದೆ. ಆದರೆ 2ನೇ ಮನೆಯ ಮತ್ತು ಸಪ್ತಮಾಧಿಪತಿಯಾದಂತಹ ಕುಜನ ಒಂದು ಯೋಗ 12ರಲ್ಲಿ ಇರುವ ಕಾರಣ ಅದು ಸ್ತ್ರೀಯರಿಂದಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಕೇಳಿ ನಾವು ಕುಟುಂಬದಲ್ಲಿ ಒಂದಿಷ್ಟು ಕಲರವ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಆದರೂ ಬರತಕ್ಕಂತಹ ಗುರುಗಳ ಆರಾಧನೆಯ ಸಂದರ್ಭ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಂದರ್ಭದಲ್ಲಿ ಆ ಗುರುಗಳ ವಿಶೇಷವಾದ ಪ್ರಾರ್ಥನೆ ಮತ್ತು ಅವರ ಸೇವೆಯನ್ನು ಮಾಡುವುದರಿಂದಾಗಿ ಬರಬಹುದಾದ ಎಲ್ಲ ಏರುಪೇರುಗಳನ್ನು, ಕಲರವಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ತುಲಾರಾಶಿಯವರು. ಅಷ್ಟೇ ಅಲ್ಲದೇನೆ ತುಲಾರಾಶಿಯವರಿಗೆ ಹಣಕಾಸಿನ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗಿ ಸ್ವಲ್ಪ ಸಾಲ ಮಾಡುವಂತಹ ಅವಕಾಶ ಜಾಸ್ತಿ ಇದೆ. ಆದ್ದರಿಂದ ಸಾಲದ ಕಡೆ ಮನಸ್ಸು ಹೋಗದೆ ಇರುವಷ್ಟರಲ್ಲಿ ನಾವು ಜೀವನ ಮಾಡುವಂತಹ ಒಂದು ಯೋಚನೆಯೇ ನಿಮ್ಮದಾಗಿಸಿಕೊಳ್ಳಿ, ಅದರಿಂದ ಅನುಕೂಲ ತುಂಬ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳೇ ಯಾರಿದ್ದೀರಿ, ವಿದ್ಯಾಭ್ಯಾಸದ ಕಾಲದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣ ಆಗುತ್ತೆ, ಸರಿಯಾಗಿ ಅರ್ಥ ಆಗದೆ ಹೋಗುವಂತಹದ್ದು, ಅಥವಾ ಹೇಳಿದಂತಹ ವಿಷಯಗಳನ್ನು ಬೇರೆ ರೀತಿಯೆಲ್ಲ ಅರ್ಥ ಮಾಡಿಕೊಳ್ಳುವುದರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಆದ್ದರಿಂದ ತುಲಾರಾಶಿಯವರು ಆದಷ್ಟು ವಿದ್ಯಾಭ್ಯಾಸದ ಕಡೆ ವಿದ್ಯಾರ್ಥಿಗಳು ಗಮನ ಹರಿಸುವಂತಹದ್ದು ಬಹಳ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ಆವಾಗಲೇ ನಾನು ತಿಳಿಸಿದ ಹಾಗೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಇಲ್ಲ ಸಲ್ಲದ ಒಂದಿಷ್ಟು ಆಪಾದನೆಗಳು ಅಥವಾ ಹಣಕಾಸಿನ ವಿಷಯಕವಾಗಿರ್ತಕ್ಕಂತಹ ಸಮಸ್ಯೆಗಳು ಉಲ್ಬಣ ಆಗುತ್ತೆ, ಜಾಗ್ರತೆ ವಹಿಸಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕೈ ಹಾಕೋದಿತ್ತು ಅಂತ ಸ್ವಲ್ಪ ತಡ ಮಾಡುವುದು ಒಳ್ಳೆಯದು. ಜೊತೆಗೆ ಚತುರ್ಥಾಧಿಪತಿ ಶನಿ ಷಷ್ಠದಲ್ಲಿ ಹೋದ ಕಾರಣ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅದರಿಂದಾಗಿ ಒಂದಿಷ್ಟು ಡಿಸ್ಟರ್ಬ್ ಆಗುವಂತಹ ಸಾಧ್ಯತೆ ಇದೆ. ಹಾಗೇನಾದರೂ ಒಂದು ತೊಂದರೆ ತಾಯಿಯ ಆರೋಗ್ಯದಲ್ಲಿ ಕಂಡು ಬಂದರೆ ತಕ್ಷಣ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸುವಂತಹದ್ದು ಬಹಳ ಒಳ್ಳೆಯದು. ಇನ್ನು ಮಕ್ಕಳ ವಿಷಯಕವಾಗಿ, ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಆಲೋಚನೆ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾಗದೇವರ ಆರಾಧನೆ, ನಾಗದೇವತಾ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲದೆ ನಿಮಗೆ ನಿಮ್ಮ ಆರೋಗ್ಯದಲ್ಲಿ, ಅದರಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಥವಾ ಡೈಜೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳು ಉಲ್ಬಣ ಆಗಬಹುದು, ಅದರ ಬಗ್ಗೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳಿಗೆ ವಿವಾಹಾದಿ ವಿಷಯಗಳಲ್ಲಿ ತಡ ಆಗುವಂತಹದ್ದು, ಅಥವಾ ವೈವಾಹಿಕ ಜೀವನದಲ್ಲಿ ಯಾರಿದ್ದೀರಿ ಅವರಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದರಿಂದಾಗಿ ಮನಸ್ಸು ವಿಚಲಿತ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ವಿಚಲಿತ ಮಾಡಿಕೊಳ್ಳಬೇಡಿ. ಆದಷ್ಟು ದೇವಿಯ ಪ್ರಾರ್ಥನೆಯನ್ನು ಮಾಡಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ 9ರ ಗುರು ತಂದೆಯ ಮಾತನ್ನು ಮೀರದೆ ತಂದೆಯ ಮಾತನ್ನು ಕೇಳುವಂತಹದ್ದು, ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೇನೆ ಗುರು ದರ್ಶನ, ಗುರುಗಳ ಪ್ರಾರ್ಥನೆ ಇತ್ಯಾದಿಗಳು ಕೂಡ ನಿಮಗೆ ಒಳಿತನ್ನು ಉಂಟು ಮಾಡುತ್ತೆ. ಇನ್ನು ಯಾರಾದರೆ ಕೆಲಸದ ವಿಷಯಕವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ, ಅವರಿಗೆ ಒಳ್ಳೆಯ ಕಾಲ. ಕಾರಣ ಕರ್ಮಸ್ಥಾನದಲ್ಲಿ ಶುಕ್ರ ಬರುವಂತಹದ್ದು, ಒಂದು ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸದ ಅನುಕೂಲಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದರೂ ನಮ್ಮ ಜೊತೆಗಿರುವವರೇ ನಮಗೆ ಆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಆದ್ದರಿಂದ ಯಾರನ್ನು ನಂಬದೆ ನಿಮ್ಮ ಕೆಲಸವನ್ನು ನೀವು ನಂಬಿಕೊಂಡು ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ಕೆಲಸದ ಕಡೆ ಹೆಚ್ಚಿನ ಶ್ರದ್ಧೆಯನ್ನು ವಹಿಸುವಂತಹದ್ದು ಒಳ್ಳೆಯದು. ಇನ್ನು ಈ 11ರಲ್ಲಿ ರವಿಚಂದ್ರರ ಯೋಗ, ಅದರಿಂದಾಗಿ ಏನಾಗುತ್ತೆ, ರವಿ ಮತ್ತು ಚಂದ್ರ ಒಟ್ಟಿಗೆ ಇರುವ ಕಾರಣ, ಚಂದ್ರ ಕರ್ಮಾಧಿಪತಿಯಾದ ಕಾರಣ ಕೆಲಸದಿಂದ ಕೆಲವು ಲಾಭಗಳನ್ನು ನೀವು ಪಡಿಬಹುದು. ಆದರೆ ನಮಗೆ ಬರತಕ್ಕಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕಾಗದೆ ಕೆಲಸವನ್ನು ಬಿಟ್ಟು ಬಿಡೋಣ ಅನ್ನುವ ಮಟ್ಟಿಗೆ ಒಂದು ಪ್ರೆಷರ್ ಬಿಲ್ಟ್ ಆಗುವ ಸಾಧ್ಯತೆ ಇದೆ. ಆದರೆ ನೀವು ಪ್ರತಿ ದಿವಸ ಸೂರ್ಯ ನಮಸ್ಕಾರವನ್ನು ನಡೆಸುವಂತಹದ್ದು, ಅಥವಾ ಆದಿತ್ಯ ಹೃದಯದ ಜಪ, ಆದಿತ್ಯ ಹೃದಯದ ಪಾರಾಯಣಾದಿಗಳನ್ನು ನಡೆಸುವುದರಿಂದಾಗಿ
ಬರತಕ್ಕಂತಹ ಎಂತಹ ಒಂದು ಪ್ರೆಷರ್ ಇದ್ದರೂ ಕೂಡ ಅದನ್ನು ಸುಗಮವಾಗಿ ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೇನೆ ಕೇತು ಕೂಡ ಲಾಭದಲ್ಲಿರುವ ಕಾರಣ ಈ ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ಗಣಪತಿ ಹಬ್ಬದ ದಿವಸ ಒಂದು 3 ತೆಂಗಿನಕಾಯಿಯ ಗಣಯಾಗವನ್ನು ನಡೆಸುವಂತಹದ್ದು ಅಥವಾ ಗಣಪತಿಗೆ ವಿಶೇಷವಾದ ಪ್ರಾರ್ಥನೆಯನ್ನ ನಡೆಸಿ ಪ್ರತಿ ಮಂಗಳವಾರ ಗಣಪತಿಯ ದರ್ಶನ ಅಥವಾ ಗಣಪತಿಗೆ ಗರಿಕೆಯನ್ನ ಸಲ್ಲಿಸುವುದರಿಂದಾಗಿ ತುಲಾರಾಶಿಯವರಿಗೆ ಬರಬಹುದಾದಂತಹ ಯಾವುದೇ ವಿಧವಾದ ಸಮಸ್ಯೆಗಳಿದ್ದರೂ ಆ ಎಲ್ಲ ಸಮಸ್ಯೆಗಳಿಂದ ದೂರ ಆಗುವಂತಹ ಅವಕಾಶ ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ಒಟ್ಟಾರೆ ಯಾವುದೇ ವಿಧವಾದ ಸಮಸ್ಯೆಗಳಿದ್ದರೂ ಆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಖಂಡಿತ ಇದೆ. ಜಾತಕದಲ್ಲಿ ಇನ್ನೇನಾದರೂ ಹೆಚ್ಚು ಕಡಿಮೆ ಅಂದರೆ ದಶಾಭುಕ್ತಿಗಳಲ್ಲಿ ವ್ಯತ್ಯಾಸ ಇದ್ದಾಗ ಫಲದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನೀವು ಒಂದು ವೇಳೆ ಆ ಥರದ ಸಮಸ್ಯೆಗಳು ಕಂಡು ಬಂದಲ್ಲಿ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಂಡು ಸರಿಯಾದ ಪರಿಹಾರಾದಿಗಳನ್ನು ನಡೆಸಿಕೊಂಡು ಮುಂದುವರಿಯುವಂತಹದ್ದು ಬಹಳ ಒಳ್ಳೆಯದು. ಶ್ರೀಕೃಷ್ಣಾರ್ಪಣಮಸ್ತು.